ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನೋಡಿ ಗದಗ ಸೈಡ್ ಮಾಡ್ತಾರಲ್ಲ, ಉತ್ತರ ಕರ್ನಾಟಕದ ಹುರಿಗಡಲೆ ಚಟ್ನಿ, ಇದನ್ನು ಪೂರಿಲಿ ಮಾಡ್ತಾರೆ, ಅದನ್ನು ಮಾಡಿದ್ದೀನಿ ನೋಡಿ ಇವತ್ತು. ಅದಕ್ಕೆ 2 ಮೀಡಿಯಮ್ ಸೈಜು ಈರುಳ್ಳಿ, 1-2-3 ಹಸಿಮೆಣಸಿನ್ಕಾಯಿ, ಎಲ್ಲ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಎಲ್ಲ ತೊಗೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಜೀರಿಗೆ ಸಾಸಿವೆ ಹಾಕ್ತೀನಿ. ನೋಡಿ, ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕಬೇಕು. ಈ ಚಟ್ನಿ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ತುಂಬ ಬೇಗನೂ ಆಗುತ್ತೆ ನೋಡಿ. 2-3 ಹಸಿಮೆಣಸಿನ್ಕಾಯಿ ಅಷ್ಟೇ ಹೆಚ್ಚಿಟ್ಕೊಂಡಿದ್ದೀನಿ, ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಬೇಕು ನೋಡಿ. ಒಂದು ಬೌಲಲ್ಲಿ ಹುರಿಗಡಲೆ ಪೌಡ್ರ್ ತೊಗೊಂಡಿದ್ದೀನಿ, ಅದನ್ನು ಒಂದು 4-5 ಸ್ಪೂನ್ ಹಾಕಬೇಕಷ್ಟೇ ನೋಡಿ. ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಚಟಪಟ ಅಂತದೆ. ಈಗ ಈರುಳ್ಳಿ ಹಾಕ್ತೀನಿ. ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತ ಇರುವಾಗ ಕರಿಬೇವು ಹಾಕಿ ಈರುಳ್ಳಿನೂ ಹಾಕಬೇಕು. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕಿದೆ, ಈರುಳ್ಳಿ ಕೂಡ ಹಾಕ್ತೀನಿ ನೋಡಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಬೇಕು. ಕರಿಬೇವು ಹಾಕಿರಲಿಲ್ಲ, ಹಾಕ್ತಾಯಿದ್ದೀನಿ ನೋಡಿ. ಇನ್ನೂ ಎಣ್ಣೆಲೇ ಫ್ರೈ ಆಗ್ತಾ ಇರೋದ್ರಿಂದ ಕರಿಬೇವು ಕೂಡ ಫ್ರೈ ಆಗುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಅರಿಶಿನ ಪುಡಿ ಆದರೆ ಸಾಕು, ಇಲ್ಲಾಂದರೆ ಜಾಸ್ತಿ ಕಲರಾಗಿ ಚೆನ್ನಾಗಿ ಕಾಣಲ್ಲ. ಟೇಸ್ಟ್ ಕೂಡ ಬರಲ್ಲ. ಅದಕ್ಕೋಸ್ಕರ ಈ ಥರ ಸ್ಪೂನಿಂದ 1 ಸ್ಪೂನ್ ಆದರೆ ಸಾಕು ಅರಿಶಿನ ಪುಡಿ ನೋಡಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಬೇಕು. ಇದು ಬೇಗನೆ ಆಗುತ್ತೆ, ಇದು ಚಟ್ನಿ. ನೋಡಿ, ಇದಕ್ಕೆ ಮೊಸರು ಕೂಡ ಹಾಕಬೇಕು. 1-2 ಟೇಬಲ್ ಸ್ಪೂನು ತೊಗೊಂಡಿದ್ದೀನಿ ಮೊಸರು. ಸ್ವಲ್ಪ ಅರಿಶಿನ ಕಡಿಮೆ ಅನಿಸಿತ್ತು, ಅದಕ್ಕೆ ಹಾಕಿದೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ದಪ್ಪಗೆ ಹೆಚ್ಚಬಾರ್ದು. ಚಟ್ನಿಗೆ ಈರುಳ್ಳಿ ಎಲ್ಲ ಬರ್ತಾ ಇರುತ್ತಲ್ಲ, ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಸಣ್ಣಗೆ ಹೆಚ್ಚಿದರೆ. ನೋಡಿ, ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಗ್ಯಾಸ್ ಆಫ್ ಮಾಡಿದೆ. ಈಗ ಮೊಸರು
ಒಂದು ಚಿಕ್ಕ ಸ್ಪೂನಿಂದ 4 ಸ್ಪೂನ್ ಅಂದ್ಕೊಳ್ಳಿ. ಈ ಸ್ಪೂನಿಂದ ಒಂದು 2 ಸ್ಪೂನ್ 2 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮೊಸರು ಕಾಣ್ದಾಗೆಲ್ಲ ಚೆನ್ನಾಗಿ ಮಜ್ಜಿಗೆ ಕಡ್ದಾಗೆ ಚೆನ್ನಾಗೆಲ್ಲ ಮೊಸರು ಏನು ಕಾಣ್ತಾ ಇರ್ಬೋದು, ಗಟ್ಟಿ ಗಟ್ಟಿ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಈ ಥರ ಆಗಿದೆ. ಬೇಕಂದರೆ ನೀವು ಮಜ್ಜಿಗೆ ಮಾಡ್ತಿರಲ್ಲ ಆ ಥರ ಕೂಡ ಮಜ್ಜಿಗೆ ಥರನೂ ಮಾಡ್ಕೊಳ್ಬೋದು. ಮಜ್ಜಿಗೆ ಮಾಡೋದ್ರಿಂದ ಮಾಡ್ಬೋದು. ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕಿದೆ. ನೋಡಿ ಇದಕ್ಕೆ ಈಗ ಮಿಕ್ಸ್ ಮಾಡಿದ್ದೀನಲ್ಲ ಮೊಸರು, ಇದಕ್ಕೆ ಈಗ ಹುರ್ಗಡ್ಲೆ ಪೌಡ್ರ್ ಹಾಕ್ಕೋಬೇಕು. ಒಂದು 4 ರಿಂದ 5 ಸ್ಪೂನ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸ್ ಆಗೋವಾಗೆ ಗಂಟು ಆಗಬಾರ್ದು. ಒಂದು 4-5 ಸ್ಪೂನ್ ಹಾಕ್ಕೊಂಡೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕೂಡ ಹಾಕ್ಕೋಬೋದು. ಗೊತ್ತಾಗ್ಬಿಡುತ್ತೆ ಆಗಲೇ ನೋಡಿ. ಒಂದು ಸ್ವಲ್ಪ ನೀರು ಹಾಕಿದ್ನಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಹಾಕಿದೆ, ಇನ್ನೊಂದು ಟೀ ಸ್ಪೂನು ನೋಡಿ. ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಚೆನ್ನಾಗಿ ಕಲಿಸಿದ ನಂತರ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಒಗ್ಗರಣೆ ಕೊಟ್ಟು, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಚಟ್ನಿ ರೆಡಿಯಾಗುತ್ತೆ. ತುಂಬಾ ಈಸಿ ನೋಡಿ. ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು 5 ಪೂರಿ ತಿನ್ನೋರು ಒಂದು 10 ಪೂರಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಹುರ್ಗಡ್ಲೆ ಪೌಡ್ರೆಲ್ಲ ಮಿಕ್ಸ್ ಆಗಿದೆ. ನೋಡಿ ಈ ಥರ ಗಟ್ಟಿ ಮೀಡಿಯಮ್ ಆಗಿರಬೇಕು. ಪೂರ ನೀರು ಆಗಿರಬಾರ್ದು, ಗಟ್ಟಿನೂ ಆಗಿರಬಾರ್ದು. ಆ ಥರ ಆಗಿದೆ ನೋಡಿ. ಸ್ವಲ್ಪ ಹಾಕ್ಕೊಂಡೆ ಹುರ್ಗಡ್ಲೆ ಪೌಡ್ರು ಒಂದು ಅರ್ಧ ಸ್ಪೂನು. ಈ ಚಟ್ನಿನ ಒಂದು 3 ಜನ ತಿನ್ಬೋದು ನೋಡಿ. ಈಗ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟು ಫ್ರೈ ಮಾಡಿರ್ತೀನಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿ. ಎಲ್ಲೂ ಗಂಟು ಬರಬಾರ್ದು ಅಂತ ಚೆನ್ನಾಗಿ ಕಲಿಸಿದ್ದೀನಿ ನೋಡಿ. ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ನಲ್ಲ, ಸ್ವಲ್ಪ ಕೊತ್ತಂಬರಿ ಕೂಡ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ. ಆಮೇಲೆ ಕೂಡ ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ ಈರುಳ್ಳಿ ಕಲಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಈ ಚಟ್ನಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ. ಈರುಳ್ಳಿ ಹೇಗೆ ಕಾಣಿಸ್ತಾ ಇರ್ತದಲ್ಲ, ಅದು ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಸಣ್ಣಗೆ ಹೆಚ್ಕೊಳ್ಬೇಕು ಈರುಳ್ಳಿನ ನೋಡಿ. ಚಟ್ನಿ ರೆಡಿ ಆಗ್ತಾಯಿದೆ, ರೆಡಿಯಾಗಿದೆ. ಬೇಕಾದರೆ ನಿಂಬೆಹಣ್ಣು ಹಿಂಡ್ಕೋಬೋದು, ಸ್ವಲ್ಪ ಹುಳಿ ಬೇಕನ್ನಿಸಿದರೆ. ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತಂತ ಉಪ್ಪು ಹಾಕಿದೆ ಅಷ್ಟೇ. ಮೊಸರಲ್ಲಿ ಕೂಡ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನಿಂಬೆಹಣ್ಣು ಹಾಕದಿದ್ರೂ ನಡೀತದೆ. ಹಾಕ್ಬೋದು ಬೇಕಂದರೆ. ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಇದಕ್ಕೆ ಹಾಕಿದರೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ನೋಡಿ. ಇದು ಉತ್ತರ ಕರ್ನಾಟಕ ಶೈಲಿ ಹುರ್ಗಡ್ಲೆ ಚಟ್ನಿ ರೆಡಿ.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ನೋಡಿ ಪೂರಿ ಮಾಡ್ತಾಯಿದ್ದೀನಿ ನಾನು. ಆ ಚಟ್ನಿ ಜೊತೆಗೆ ಪೂರಿ ತುಂಬ ಚೆನ್ನಾಗಿರುತ್ತೆ. ಪೂರಿ ಗ್ರೀನ್ ಯಾಕೆ ಬರುತ್ತೆ ಅಂದರೆ ಸ್ವಲ್ಪ ಪಾಲಕ್ ಮಿಕ್ಸಿ ಮಾಡಿ ಹಾಕಿದ್ದೀವಿ ಪೂರಿ ಹಿಟ್ಟಲ್ಲಿ, ಅದಕ್ಕೆ ಸ್ಲೈಟಾಗಿ ಸ್ವಲ್ಪ ಗ್ರೀನಾಗಿ ಕಾಣಿಸುತ್ತೆ. ನಾನೇ ಒಂದು 7-8 ಪೂರಿ ತಿಂದಿದ್ದೀನಿ ಈ ಚಟ್ನಿ ಜೊತೆಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬಿಸಿ ಪೂರಿ ಜೊತೆಗೆ ತಿಂದರೆ ಇನ್ನೂ ತಿನ್ನಬೇಕನ್ನಿಸ್ತಾ ಇರುತ್ತೆ. ಪೂರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಎಲ್ಲ ಉಬ್ಬಿ ಬಂದಿದೆ ಪೂರಿ. ನಾನು ನೋಡಿ ಬಿಸಿ ಬಿಸಿ ಒಂದು 4-5 ಪೂರಿ ಹಾಕ್ಕೊಂಡು ಈಗ ಬ್ರೇಕ್ಫಾಸ್ಟ್ಗೆ ತಿಂತಾಯಿದ್ದೀನಿ. ಟೇಸ್ಟ್ ನೋಡೋ ಸಮಯ ಇವಾಗ. ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ. ಪೂರಿ ಜೊತೆಗೆ ಹುರ್ಗಡ್ಲೆ ಚಟ್ನಿ. ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.